ನನ್ನ ಹೆಸರು ಖುಷಿ. ಹೆಸರಿಗೆ ತಕ್ಕ ಹಾಗೆ ಯಾವಾಗಲೂ ನಾನು ಖುಷಿಯಿಂದ ಇರ್ತಿದ್ದೆ. ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಮತ್ತು ನಾನು. ಹೆರಿಗೆ ಸಮಯದಲ್ಲಿ ಅಮ್ಮನಿಗೆ ಏನೋ ತೊಂದರೆ ಆಯ್ತಂತೆ. ಇದರಿಂದಾಗಿ ಅಮ್ಮನ ಗರ್ಭಕೋಶವನ್ನು ತೆಗೆದುಹಾಕಲಾಯಿತು. ಹಾಗಾಗಿ ಅವರಿಗೆ ನಾನೊಬ್ಬಳೇ ಮಗಳು ಅಂತ ಮನೆಯಲ್ಲಿ ಎಲ್ಲರೂ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅಜ್ಜ ಅಜ್ಜಿಗಂತೂ ನಾನೆಂದರೆ ಪ್ರಾಣ. ಮನೆಯಲ್ಲಿ ನಾ ಹೇಳಿದ್ದೇ ಅಂತಿಮ. ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಅದಕ್ಕಾಗಿ ನಾನು ಒಳ್ಳೆ ಕಾಲೇಜು ಸೇರಬೇಕು ಅಂತ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಕೂಡ ಗಳಿಸಿದ್ದೆ. ನಮ್ಮೂರಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ. ಅದಕ್ಕಾಗಿ ನಾನು ಬೆಂಗಳೂರಿಗೆ ಹೋಗೋದು ಅನಿವಾರ್ಯವಾಗಿತ್ತು. ನಾನು ಬೇರೆಯವರಿಗೆ ಹೋಗೋದು ಮನೆಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ನಮಗೆ ಬೇಕಾದಷ್ಟು ಆಸ್ತಿ ಇದೆ, ಇರೋದು ನೀನೊಬ್ಬಳೇ, ನೀನೇಕೆ ಓದಿ ಕೆಲಸಕ್ಕೆ ಹೋಗಬೇಕು, ಇಲ್ಲೇ ನಮ್ಮ ಜೊತೆನೇ ಆರಾಮಾಗಿ ಇರು ಅಂತ ಹೇಳ್ತಿದ್ರು. ಆದರೂ ಹೇಗೋ ಕಷ್ಟಪಟ್ಟು ಊಟ ತಿಂಡಿ ಬಿಟ್ಟು ಬೆಂಗಳೂರಿಗೆ ಹೋಗಲು ಎಲ್ಲರನ್ನ ಒಪ್ಪಿಸಿದೆ ಮತ್ತು ನೂರಾರು ಕನಸನ್ನು ಕಣ್ಣಲ್ಲಿ ಹೊತ್ತು ಬೆಂಗಳೂರಿಗೆ ಬಂದೆ. ನಾ ಇಷ್ಟಪಟ್ಟಂತೆ ಒಳ್ಳೆ ಕಾಲೇಜು ಕೂಡ ಸೇರಿದೆ. ನಾನು ಯಾವತ್ತೂ ನಮ್ಮ ಊರನ್ನು, ನಮ್ಮ ಮನೆಯವರನ್ನು ಬಿಟ್ಟು ಹೊರಗಡೆ ಇದ್ದಿದ್ದೇ ಇಲ್ಲ. ಅದೇ ಮೊದಲ ಬಾರಿ ನನ್ನ ಕನಸನ್ನು ಅರಸಿ ಎಲ್ಲವನ್ನ ತೊರೆದು ನಾ ಹೊರಟಿದ್ದು. ಅಂದು ನನ್ನನ್ನು ಕಾಲೇಜಿಗೆ ಬಿಡಲು ಮನೆಯಿಂದ ಎಲ್ಲರೂ ನನ್ನೊಟ್ಟಿಗೆ ಬಂದಿದ್ದರು. ಯಾರಿಗೂ ನನ್ನನ್ನು ಬಿಟ್ಟು ಇದ್ದ ಅಭ್ಯಾಸವೇ ಇರಲಿಲ್ಲ. ಹಾಗಾಗಿ ಅವರೆಲ್ಲ ಒಟ್ಟಿಗೆ ಬಂದು ಕಾಲೇಜು ಅಡ್ಮಿಷನ್ ಮಾಡಿ ಕೊನೆಗೆ ಹಾಸ್ಟೆಲ್ ಅಡ್ಮಿಷನ್ ಕೂಡ ಮಾಡಿಸಿ ನಂತರ ನನಗೆ ಹೋಟೆಲ್ನಲ್ಲಿ ಚೆನ್ನಾಗಿ ತಿನ್ನಿಸಿ ಊರಿಗೆ ಹೊರಡಲು ಸಿದ್ಧರಾದರು. ಅಮ್ಮ ಅಜ್ಜಿಗಂತೂ ಎಷ್ಟೇ ಪ್ರಯತ್ನ ಪಟ್ಟರೂ ದುಃಖ ತಡೆಯಲು ಆಗಲೇ ಇಲ್ಲ. ಅವರನ್ನು ನೋಡಿ ನಾನೂ ಸಹ ಅಳಲು ಶುರು ಮಾಡಿದೆ. ನನ್ನ ಕಣ್ಣಿಂದ ಒಂದು ಹನಿ ನೀರು ಬಿದ್ದರೂ ಸಹ ಅಪ್ಪ ಸಹಿಸಿಕೊಳ್ಳುತ್ತಿರಲಿಲ್ಲ. ಅವರು ಅಮ್ಮ ಮತ್ತು ಅಜ್ಜಿಗೆ ನಿಮ್ಮಿಬ್ಬರಿಂದ ನನ್ನ ಮಗಳು ಕೂಡ ಅಳುವಂತಾಯಿತು ಎಂದು ಬೈಯುತ್ತಾ, ಬನ್ನಿ ಊರಿಗೆ ಹೋಗೋಣ, ಇನ್ನು ಯಾವತ್ತೂ ನಿಮ್ಮಿಬ್ಬರನ್ನ ಇಲ್ಲಿಗೆ ಕರೆತರಲ್ಲ ಎಂದು ಗೊಣಗುತ್ತಾ ಊರಿನ ದಾರಿ ಹಿಡಿದ್ರು. ಅವರು ಊರಿಗೆ ಹೊರಟಿದ್ದೇ ನನಗೊಂದು ಫೋನ್ ಕಾಲ್ ಬಂದಿತ್ತು. ಅದು ಬೇರೆ ಯಾರದ್ದೂ ಅಲ್ಲ, ನಾನು ಪ್ರೀತಿಸಿದ ಹುಡುಗನದ್ದು. ಹೌದು, ನಾನು ಆಗಲೇ ಪ್ರೀತಿಯಲ್ಲಿ ಬಿದ್ದಿದ್ದೆ. ಅವನ ಹೆಸರು ಪ್ರೀತಮ್. ನನಗೆ ಅವರು ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾದ ಮೂಲಕ. ನನಗೆ ಹಾಡು, ಡ್ಯಾನ್ಸು ಅಂದರೆ ತುಂಬ ಇಷ್ಟ. ಯಾರೇ ಡ್ಯಾನ್ಸ್ ಮಾಡ್ತಿದ್ರೂ ನೋಡುತ್ತಾ ಅಲ್ಲೇ ನಿಂತು ಬಿಡುತ್ತಿದ್ದೆ. ನಾನು ಭರತನಾಟ್ಯ ಕಲಾವಿದೆ. ಹಾಗಾಗಿ ನಮ್ಮ ಊರಿನ ಹತ್ತಿರ ಇರುವ ಸ್ಥಳಗಳಿಗೆ ಹೋಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಿದ್ದೆ ಮತ್ತು ಆ ಡ್ಯಾನ್ಸ್ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ನನ್ನ ಡ್ಯಾನ್ಸಿಗೆ ಸ್ವಲ್ಪ ಜನ ಅಭಿಮಾನಿಗಳು ಕೂಡ ಇದ್ದರು. ಆ ಅಭಿಮಾನಿಗಳಲ್ಲಿ ಒಬ್ಬರು ಪ್ರೀತಮ್. ಅವರು ಎಲ್ಲೋ ನನ್ನ ಡ್ಯಾನ್ಸ್ ವಿಡಿಯೋ ನೋಡಿದ್ರಂತೆ. ಅದು ತುಂಬ ಇಷ್ಟ ಆಗಿ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು. ನಾನು ಮೊದಲು ಅದನ್ನು ಅಕ್ಸೆಪ್ಟ್ ಮಾಡಿರಲಿಲ್ಲ. ಕೊನೆಗೆ ನಾನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ಅವರ ಕೆಲವೊಂದು ಸಮಾಜ ಸೇವೆ ಮಾಡುವಂತಹ ವಿಡಿಯೋಗಳನ್ನು ನೋಡಿ ತುಂಬ ಒಳ್ಳೆ ವ್ಯಕ್ತಿ ಇರಬೇಕೇನೋ ಅಂತ ನಾನವರ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದೆ. ನಂತರ ಅವರೇ ಮೊದಲು ಮೆಸೇಜ್ ಕಳಿಸಿದರು. ನಾನು ಯಾವತ್ತೂ ನವಿಲು ಕುಣಿಯೋದನ್ನು ನೋಡಿಲ್ಲ, ಆದರೆ ನಿಮ್ಮ ನೃತ್ಯವನ್ನು ನೋಡಿದ ಮೇಲೆ ನವಿಲು ಕುಣಿತವನ್ನು ಬಹು ಹತ್ತಿರದಿಂದ ನೋಡಿದ ಅನುಭವವಾಯಿತು ಅಂತ ಕಳಿಸಿದ್ರು. ಅದನ್ನು ಓದಿದ ನನಗೆ ಖುಷಿಯೋ ಖುಷಿ. ನನಗೆ ಯಾರೂ ಇಲ್ಲಿವರೆಗೂ ಈ ರೀತಿ ಕಾಂಪ್ಲಿಮೆಂಟ್ ಮಾಡಿರಲಿಲ್ಲ. ನಾನವರಿಗೆ ನನ್ನ ಧನ್ಯವಾದವನ್ನು ತಿಳಿಸಿದೆ. ಅದಕ್ಕವರು, ನೀವು ಧನ್ಯವಾದ ಹೇಳಬೇಡಿ, ನಿಮ್ಮ ಸ್ನೇಹ ಸಿಕ್ಕ ಖುಷಿಗೆ ನಾನೇ ಧನ್ಯವಾದ ಹೇಳಬೇಕು ಅಂದರು. ಹೀಗೆ ಅವತ್ತು ಸರಿಸುಮಾರು 9 ಗಂಟೆಗೆ ಶುರುವಾದ ನಮ್ಮ ಮಾತುಕತೆ ಮುಗಿದಿದ್ದು ಮಾತ್ರ ಮಧ್ಯರಾತ್ರಿ 3 ಗಂಟೆಗೆ. ಅವರ ಹತ್ತಿರ ಮಾತಾಡಿ ಮುಗಿದ ಮೇಲೆ ನನಗೆ ಸ್ವಲ್ಪ ಹೊತ್ತು ನಿದ್ದೆನೇ ಬರಲಿಲ್ಲ. ಕಣ್ಣು ಮುಚ್ಚಿದರೆ ಅವರ ಮೆಸೇಜ್ಗಳೇ ಒಂದೊಂದಾಗಿ ಕಣ್ಣ ಮುಂದೆ ಬರುತ್ತಾ ಇತ್ತು. ಮನಸ್ಸಿನಲ್ಲಿ ಏನೋ ಖುಷಿ, ಉಲ್ಲಾಸ ಮತ್ತು ಏನೋ ಒಂಥರ ಹೊಸತರ ಅನುಭವ. ಮತ್ತೆ ಅವರು ಮೆಸೇಜ್ ಯಾವಾಗ ಮಾಡ್ತಾರೋ ಅಂತ ಮನಸ್ಸು ಕಾಯ್ತಾ ಇರ್ತಿತ್ತು. ನಾನೇ ಮೆಸೇಜ್ ಮಾಡೋಣ ಅಂದರೆ ಏನೋ ಒಂದು ಥರ ಮುಜುಗರ. ಹೀಗೆ ಪುಟ್ಟದಾಗಿ ಚಂದವಾಗಿ ಇದ್ದ ನನ್ನ ಪ್ರಪಂಚಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಪರಿಚಯವಾಗಿತ್ತು. ಹೀಗೆ ಕೆಲವು ದಿನಗಳು ಕಳೆಯಿತು. ಒಂದು ದಿನ ಪ್ರೀತಮ್, ಏನ್ರಿ ಎಷ್ಟು ದಿನ ಅಂತ ಹೀಗೆ ಟೆಕ್ಸ್ಟ್ ಮಾಡ್ತಾ ಇರೋದು, ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಟೈಪ್ ಮಾಡೋ ಕಷ್ಟನಾದರೂ ತಪ್ಪುತ್ತೆ ಅಂದರು. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವರಿಗೆ ಮೊಬೈಲ್ ನಂಬರ್ ಶೇರ್ ಮಾಡಿದ ಕೂಡಲೇ ಅವರ ಕಡೆಯಿಂದ ಕರೆ ಬಂತು. ಫೋನ್ ರಿಸೀವ್ ಮಾಡಲು ಏನೋ ಒಂಥರ ಭಯ. 2-3 ಸಲ ಫೋನ್ ಮಾಡಿದರೂ ನಾನು ರಿಸೀವ್ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ನಾನೇನಾದರೂ ತಪ್ಪು ಮಾಡ್ತಿದ್ದೀನಿ ಏನೋ ಅನ್ನೋ ಭಯ ಕೂಡ ಶುರುವಾಗಿತ್ತು.
ನಂತರ ಪ್ರೀತಮ್ ಅವರೇ ಮೆಸೇಜ್ ಮಾಡಿ, ಯಾಕ್ರಿ ಫೋನ್ ಎತ್ತುತ್ತಾ ಇಲ್ಲ? ಭಯ ಪಡಬೇಡಿ, ನಾವು ಏನೂ ತಪ್ಪು ಮಾಡ್ತಿಲ್ಲ. ನಿಮ್ಮ ಡ್ಯಾನ್ಸ್ ಅಂತೂ ನೋಡಿ ಫುಲ್ ಫಿದಾ ಆಗಿದ್ದೀನಿ. ಹಾಗೆ ನಿಮ್ಮ ವಾಯ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋ ಭಾಗ್ಯನ ಕೊಡಿ ಮೇಡಮ್ ಅಂದರು. ನಾವು ಬರೀ ಸ್ನೇಹಿತರಲ್ವಾ, ಏನೂ ಆಗೋದಿಲ್ಲ, ಪ್ಲೀಸ್ ಫೋನ್ ರಿಸೀವ್ ಮಾಡಿ ಅಂತ ವಿನಂತಿ ಮಾಡಿದರು. ಅವರು ಹೇಳಿದ್ದನ್ನು ಕೇಳಿ ನನಗೂ ಸಹ ಧೈರ್ಯ ಬಂದಿದ್ದರಿಂದ ಅವರ ಫೋನ್ ರಿಸೀವ್ ಮಾಡಿದೆ. ಅವರೇ ಮಾತನ್ನು ಶುರು ಮಾಡಿದರು. ಮಾತನಾಡುತ್ತಾ ನಿಮಗೆ ಮುಂದೆ ಏನು ಓದಬೇಕು ಅಂತಿದೆ ಎಂದು ಕೇಳಿದರು. ನಾನದಕ್ಕೆ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಅಂದೆ. ಹಾಗೆ ಅಂದಿದ್ದೆ ಅವರಿಗೆ ತುಂಬ ಖುಷಿಯಾಯಿತು. ಯಾಕಿಷ್ಟು ಖುಷಿ ಪಡ್ತಿದ್ದೀರಾ ಅಂದಿದ್ದಕ್ಕೆ, ನೀವು ಬೆಂಗಳೂರಿಗೆ ಇಂಜಿನಿಯರಿಂಗ್ಗೆ ಬರ್ತೀರಲ್ವಾ, ಅದಕ್ಕೆ. ನಾನು ಇರೋದು ಬೆಂಗಳೂರಿನಲ್ಲೇ, ಹಾಗಾಗಿ ನನ್ನ ಫ್ರೆಂಡ್ ಕೂಡ ಬರ್ತಾರೆ ಅಂತ ತುಂಬ ಖುಷಿಯಾಯಿತು ಎಂದರು. ಹೀಗೆ ಅವರು ನಾನು ಬೆಂಗಳೂರಿಗೆ ಬರೋದನ್ನೇ ಕಾಯ್ತಿದ್ರು. ಅವರು ನನ್ನ ಬರೀ ಫ್ರೆಂಡ್ ಅಂತ ತಿಳಿದಿದ್ರೋ ಏನೋ, ಆದರೆ ನಾನು ಮಾತ್ರ ಅವರ ಮುಖ ನೋಡದೇನೆ ಬರೀ ಅವರ ಮಾತು ಕೇಳಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕಿದ್ದ ಸಮಾಜ ಸೇವೆಯ ಫೋಟೋಗಳನ್ನು ನೋಡೇ ನಾನವರಿಗೆ ಮನಸೋತಿದ್ದೆ. ಅವತ್ತು ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಊರಿಗೆ ಹೋಗುತ್ತಿದ್ದಂತೆ ಪ್ರೀತಮ್ ನನ್ನನ್ನೇ ಗಮನಿಸುತ್ತಿದ್ದರೋ ಎನ್ನುವಂತೆ ಆ ಕಡೆ ಅವರು ಹೋಗುತ್ತಿದ್ದಂತೆ ಈ ಕಡೆ ಪ್ರೀತಮ್ ಅವರ ಫೋನ್ ಬಂದಿತ್ತು. ಹಾಗೆ ಅವರು ಫೋನ್ ಮಾಡಿ, ಬೇಗ ರೆಡಿಯಾಗಿ ಮೇಡಮ್, ಹೊರಗಡೆ ಹೋಗಬೇಕು ಅಂದರು. ನಾನದಕ್ಕೆ, ಹೊರಗಡೆನಾ, ಎಲ್ಲಿಗೆ, ಅದು ನಾನು ಅಂತ ರಾಗ ಎಳಿತಿದ್ದೆ. ಆಗವರು, ನೋಡಿ ಮೇಡಮ್, ಸುಮ್ಮನೆ ರೆಡಿಯಾಗಿ ಒಂದು ರೌಂಡ್ ಬೆಂಗಳೂರು ತೋರಿಸ್ಕೊಂಡು ಬರ್ತೀನಿ ಅಷ್ಟೇ ಅಂದರು. ಅದೇನೋ ಗೊತ್ತಿಲ್ಲ, ಪ್ರೀತಮ್ ನನ್ನ ಮನಸ್ಸನ್ನು ಪೂರ್ತಿ ಕದ್ದಿದ್ರು. ಅವರು ಏನೇ ಹೇಳಿದ್ರು ನಾನು ಸುಮ್ಮನೆ ತಲೆ ಅಲ್ಲಾಡಿಸುವಂತೆ ಆಗಿತ್ತು. ಅದೇನೋ ಅವರ ಮಾತಿಗೆ ಇಲ್ಲ ಅನ್ನೋ ಮನಸ್ಸೇ ಬರ್ತಿರಲಿಲ್ಲ. ನಂತರ ನಾನು ನನ್ನ ಹತ್ತಿರ ಇದ್ದ ಇಷ್ಟು ಬಟ್ಟೆಯನ್ನು ಗುಡ್ಡೆ ಹಾಕಿ ಅದರಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣೋ ಡ್ರೆಸ್ನ ಹುಡುಕಿ ಹಾಕಿಕೊಂಡು ಅವನ ಎದುರಿಗೆ ಚೆನ್ನಾಗಿ ಕಾಣಬೇಕು ಅಂತ ಸ್ವಲ್ಪ ಮೇಕಪ್ ಕೂಡ ಮಾಡಿಕೊಂಡು ರೆಡಿಯಾಗಿ ಹಾಸ್ಟೆಲ್ ಎದುರಿಗೆ ನಿಲ್ಲೋದಕ್ಕೂ ನನ್ನ ಮುಂದೆ ಒಂದು ಬೈಕ್ ಬಂದು ನಿಂತಿತ್ತು. ಬೈಕಿನಲ್ಲಿದ್ದ ವ್ಯಕ್ತಿ ಹೆಲ್ಮೆಟ್ ಧರಿಸಿದ್ರು ಮತ್ತು ಪೂರ್ತಿ ಬ್ಲ್ಯಾಕ್ ಕಲರ್ ಬಟ್ಟೆನ ಹಾಕಿಕೊಂಡಿದ್ರು. ಪ್ರೀತಮ್ ಇರ್ಬೋದಾ ಅಂತ ತಲೆ ಎತ್ತಿ ನಾನು ನೋಡೋದಕ್ಕೂ ಅವರು ಹೆಲ್ಮೆಟ್ ತೆಗೆಯೋದಕ್ಕೂ ಸರಿ ಹೋಗಿತ್ತು. ಅವರು ಪ್ರೀತಮ್ಮೇ ಆಗಿದ್ರು. ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಫೋಟೋ ಇನ್ನೊಬ್ಬರು ನೋಡಿದ್ರಿಂದ ಈಗ ಗುರ್ತು ಹಿಡಿಯೋದಕ್ಕೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ನಂತರ ಬನ್ನಿ ಮೇಡಮ್ ಕುಳಿತುಕೊಳ್ಳಿ ಅಂತ ನನ್ನ ಕೈಗೆ ಒಂದು ಹೆಲ್ಮೆಟ್ ಕೊಟ್ಟರು. ನಾನು ಅದನ್ನು ಕೈಯಲ್ಲಿ ಹಿಡಿದು ಹಾಗೆ ನಿಂತಿದ್ದೆ. ನನ್ನ ಮನಸ್ಸು ಪ್ರೀತಮ್ ಹೇಳಿದ್ದಕ್ಕೆಲ್ಲ ಒಪ್ಪಿದ್ರೂ ಕೂಡ ಹೀಗೆ ಮನೆಯವರನ್ನ ಬಿಟ್ಟು ಬೇರೆ ಒಬ್ಬ ವ್ಯಕ್ತಿ ಜೊತೆ ನಾನು ಹೊರಗಡೆ ಹೋಗ್ತಿರೋದು ಅವತ್ತೇ ಮೊದಲನೇ ದಿನವಾಗಿತ್ತು. ಹಾಗಾಗಿ ನನಗೆ ಏನೋ ಒಂದು ಥರ ಭಯ ಕೂಡ ಒಳಗೊಳಗೆ ಆಗ್ತಿತ್ತು. ನಾನು ಬೈಕ್ ಮೇಲೆ ಕುಳಿತುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಆಗ ಪ್ರೀತಮ್, ಅಯ್ಯೋ ಮೇಡಮ್ ಏನಾಗಲ್ಲ ಬನ್ನಿ ಹತ್ತಿ ಅಂತ ಬೈಕ್ ಮೇಲೆ ಹತ್ತಿಸಿಕೊಂಡು ಬೆಂಗಳೂರು ತೋರಿಸೋದಕ್ಕೆ ಕರ್ಕೊಂಡು ಹೋದರು. ಹಾಗೆ ಅವರು ನನ್ನ ತುಂಬ ಕಡೆ ಸುತ್ತಾಡಿಸಿ ಐಸ್ ಕ್ರೀಮ್ ಎಲ್ಲ ತಿನ್ನಿಸಿ ಮತ್ತೆ ಹಾಸ್ಟೆಲ್ಗೆ ತಂದು ಬಿಟ್ಟಿದ್ರು. ಹೀಗೆ ನಾನು ಹಾಸ್ಟೆಲ್ ಮುಟ್ಟೋ ಹೊತ್ತಿಗೆ ಸಂಜೆ ಆಗಿತ್ತು. ಆ ಕಡೆ ಅಪ್ಪ ಅಮ್ಮ ಕೂಡ ಮನೆ ತಲುಪಿದ್ದರು. ಹಾಗೆ ಮನೆ ತಲುಪಿದವರೇ ನನಗೆ ಫೋನ್ ಮಾಡಿ, ನೀನಿಲ್ಲದೆ ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ ಕಣೆ, ನೀನು ನಾವೆಲ್ಲ ಬಂದ್ವಿ ಅಂತ ಬೇಜಾರು ಮಾಡಿಕೊಂಡು ಅಳುತ್ತಾ ಕುತ್ಕೋಬೇಡ, ನಿನ್ನ ರೂಮಲ್ಲಿ ಇರೋರನ್ನ ಫ್ರೆಂಡ್ಸ್ ಮಾಡ್ಕೊ, ಸರಿಯಾದ ಟೈಮಿಗೆ ಊಟ ತಿಂಡಿ ಮಾಡು ಅಂತ ಹೇಳಿ ಫೋನ್ ಇಟ್ಟರು. ಅವರೆಲ್ಲ ನಾನು ಅಳ್ತಾ ಕುತ್ಕೊಂಡಿರ್ತೀನಿ ಅಂತ ಅಂದುಕೊಂಡಿದ್ರು. ಆದರೆ ನಾನು ಇಲ್ಲಿ ಆ ಹುಡುಗನ ಜೊತೆ ಊರೆಲ್ಲ ಸುತ್ತಾಡಿಕೊಂಡು ಬಂದಿದ್ದೆ. ನನಗೆ ಅವರ ಮಾತು ಕೇಳಿ ಒಂದು ಸಲ ಕೆನ್ನೆಗೆ ಏಟು ಕೊಟ್ಟ ಹಾಗೆ ಆಯಿತು. ಈಗ ಆಗಿದ್ದು ಆಯಿತು, ಇನ್ನು ಮುಂದೆ ಓದೋದ್ರ ಕಡೆ ಗಮನ ಕೊಟ್ಟು ಹೀಗೆ ಸುತ್ತೋದನ್ನೆಲ್ಲ ಸ್ಟಾಪ್ ಮಾಡಿದರೆ ಆಯಿತು ಅಂತ ಅಂದುಕೊಂಡು ಊಟ ಮಾಡಿ ಮಲ್ಕೊಂಡೆ. ಹೀಗೆ ನಾನು ಅಂದುಕೊಂಡ ಹಾಗೆ ಪ್ರೀತಮ್ ಕಡೆ ಗಮನ ಕೊಡೋದನ್ನು ಬಿಟ್ಟಿದ್ದೆ. ಅವನಿಗೂ ಕೂಡ ನನ್ನ ಓದು ಮುಗಿಯುವವರೆಗೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಅವರ ಫೋನ್ನ ಕೂಡ ಕಟ್ ಮಾಡಿದ್ದೆ. ಆದರೆ ಹಾಳಾದ ಮನಸ್ಸು ಕೇಳಬೇಕಲ್ಲ. ಹಾಗೆ ಪ್ರೀತಮ್ ಹತ್ತಿರ ಮಾತು ಬಿಟ್ಟು ಒಂದು ವಾರ ಕೂಡ ಆಗಿರಲಿಲ್ಲ. ಅವರ ಜೊತೆ ಮಾತಾಡಬೇಕು ಅಂತ ಅನಿಸೋಕೆ ಶುರುವಾಗಿತ್ತು. ಅವತ್ತು ರಜೆ ಕೂಡ ಇದ್ದಿದ್ದರಿಂದ ಏನೇ ಮಾಡಿದ್ರೂ ಮನಸ್ಸು ಕೇಳಲೇ ಇಲ್ಲ. ನನ್ನ ರೂಮ್ಮೇಟ್ಸ್ ಕೂಡ ಅವರವರ ಬಾಯ್ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಿದ್ರು. ಇಡೀ ಹಾಸ್ಟೆಲ್ನಲ್ಲಿ ಅವತ್ತು ಲೆಕ್ಕ ಹಾಕಿದ್ರು 4 ಜನ ಹುಡುಗಿರು ಇದ್ದರು ಅಷ್ಟೇ. ಹೀಗೆ ಅವತ್ತು ಮನಸ್ಸು ಅವನೆಡೆಗೆ ತುಂಬ ಎಳೆಯುತ್ತಿದ್ದರಿಂದ ನಾನೇ ಅವನಿಗೆ ಫೋನ್ ಮಾಡಿದೆ. ಅವನು ಸರಿಯಾಗಿ ಮಾತಾಡ್ತಾನೋ ಇಲ್ಲೋ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅವನು ಎಂದಿನಂತೆ ನನ್ನ ಜೊತೆ ಚೆನ್ನಾಗಿ ಮಾತನಾಡಿದ. ಏನು ಮೇಡಮ್, ಅಪರೂಪಕ್ಕೆ ನಮ್ಮ ನೆನಪಾಗಿದೆ ಅಂತ ಕೇಳೋಕೆ ಶುರು ಮಾಡಿದ್ದ. ಇಲ್ಲ, ಹೀಗೆ ನೆನಪಾಯಿತು, ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದೆ. ಹೀಗೆ ಇಬ್ಬರು ತುಂಬ ಹೊತ್ತು ಮಾತಾಡಿದ್ವಿ. ಕೊನೆಗೆ ಪ್ರೀತಮ್, ಇರಿ ಮೇಡಮ್, ನಾನು ಅಲ್ಲೇ ಬರ್ತೀನಿ, ಇಬ್ಬರೂ ಇಲ್ಲಿ ಫೋನ್ ನೋಡಿಕೊಂಡು ಮಾತಾಡೋದ್ರ ಬದಲಿಗೆ ಮುಖ ನೋಡಿಕೊಂಡೇ ಮಾತಾಡಿದ್ರಾಯ್ತು ಅಂತ ಹೇಳಿದ.
ಹೀಗೆ ಸ್ವಲ್ಪ ದಿನದ ಹಿಂದೆ ಡಿಸ್ಕನೆಕ್ಟ್ ಆಗಿದ್ದ ನಾವು ಈಗ ಯಾರೂ ಬಿಡಿಸೋಕೆ ಆಗದ ರೀತಿಯಲ್ಲಿ ಕನೆಕ್ಟ್ ಆಗಿದ್ವಿ. ಹೀಗೆ ಸಮಯ ಕಳೀತಾ ಹೋಯಿತು. ನಾನು ಓದೋದ್ರ ಕಡೆ ಗಮನನೇ ಕೊಡ್ತಿರ್ಲಿಲ್ಲ, ಬರೀ ಅವನ ಬಗ್ಗೆನೇ ಯೋಚಿಸ್ತಿದ್ದೆ. ಹೀಗೆ ಅಮೂಲ್ಯವಾದ ನನ್ನ ಸಮಯ ಕಳೆಯುತ್ತಾ ಹೋಗಿತ್ತು. ಹಾಗೆ ಎಕ್ಸಾಮ್ ಕೂಡ ಹತ್ತಿರ ಬಂದಿತ್ತು. ಎಕ್ಸಾಮ್ಗೆ ನಾನು ಏನು ಕೂಡ ತಯಾರಿ ಮಾಡಿಕೊಂಡಿರಲಿಲ್ಲ. ನನ್ನ ಹತ್ರ ಓದೋಕೆ ಸಮಯ ಕೂಡ ಇರಲಿಲ್ಲ. ಅಪ್ಪ ಅಮ್ಮ ನಾವು ಫೋನ್ ಮಾಡಿದರೆ ಮಗಳ ಓದುವ ಸಮಯ ಎಲ್ಲಿ ಹಾಳಾಗುತ್ತೋ ಅಂತ ನನಗೆ ಫೋನ್ ಮಾಡೋದನ್ನು ಕೂಡ ಕಡಿಮೆ ಮಾಡಿದ್ರು. ಊರಲ್ಲೆಲ್ಲ ನಮ್ಮ ಮಗಳು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡು ಬಂದಿದ್ರು. ಆದರೆ ನಾನು ಮಾತ್ರ ಓದುವ ಸಮಯಕ್ಕೆ ಬೆಲೆ ಕೊಡದೆ ಪ್ರೀತಮ್ ಜೊತೆ ಊರೆಲ್ಲ ಸುತ್ತುತ್ತಾ ಇದ್ದೆ. ನಾಡಿದ್ದು ಎಕ್ಸಾಮ್, ಆದರೆ ನನಗೆ ಏನೂ ಸಹ ಬರ್ತಿರ್ಲಿಲ್ಲ. ಏನು ಮಾಡೋದಪ್ಪ ಅಂತ ಬುಕ್ ಓಪನ್ ಮಾಡೋದಕ್ಕೂ ಪ್ರೀತಮ್ ಫೋನ್ ಮಾಡಿದ್ರು. ಅವರು ಎಲ್ಲೋ ಆಚೆ ಹೋಗ್ತಿದ್ರಂತೆ, ಅದಕ್ಕೆ ನೀನು ಬರ್ತೀಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ಇಲ್ಲ, ನಾನು ಬರಲ್ಲ, ನಾನು ಓದ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ಅವರು, ಒಂದು ಕೆಲಸ ಮಾಡೋಣ, ಇವಾಗ ಹೊರಗಡೆ ಹೋಗೋಣ, ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ನನ್ನ ರೂಮಿನಲ್ಲಿ ಇರು, ನಾನು ನಿಮಗೆ ಓದೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರು. ಮೊದಲೇ ಓದೋದಕ್ಕೆ ಮನಸ್ಸಿಲ್ಲದ ನನಗೆ ಅದರಿಂದ ತಪ್ಪಿಸಿಕೊಳ್ಳೋಕ್ಕೆ ಒಂದು ಕಾರಣ ಬೇಕಿತ್ತು. ಹಾಗಾಗಿ ಪ್ರೀತಮ್ ಹೊರಗೆ ಹೋಗೋಣ ಅಂದಿದ್ದಕ್ಕೆ ಸರಿ ಅಂತ ನಾನು ಬೇಗ ರೆಡಿಯಾಗಿ ಹೊರಟು ನಿಂತೆ. ಹಾಗೆ ಪ್ರೀತಮ್ ಬಂದು ಪಿಕಪ್ ಮಾಡಿದ್ರು. ಇಬ್ಬರು ಹೀಗೆ ಸಂಜೆವರೆಗೂ ಸುತ್ತಿದ್ವಿ. ಕೊನೆಗೆ ಪ್ರೀತಮ್ ನನ್ನನ್ನು ಅವರ ರೂಮಿಗೆ ಕರೆದುಕೊಂಡು ಹೋದರು. ನಾನು ಗೇಟ್ವರೆಗೂ ಹೋದೆ. ಆದರೆ ಆಮೇಲೆ ಮುಂದೆ ಹೋಗೋಕೆ ಏನೋ ಒಂದು ರೀತಿ ಅಂಜಿಕೆ. ಹಾಗಾಗಿ ಪ್ರೀತಮ್ಗೆ ನನ್ನನ್ನು ಹಾಸ್ಟೆಲ್ಗೆ ಬಿಡಿ ಬನ್ನಿ ಅಂತ ಕರೆದೆ. ಅದಕ್ಕೆ ಅವರು, ಅಯ್ಯೋ ಹೆದರಬೇಡಿ ಬನ್ನಿ ಮೇಡಮ್, ನಾನೇನು ಮಾಡಲ್ಲ ನಿಮಗೆ ಅಂತ ನನ್ನನ್ನು ಕರೆದುಕೊಂಡು ಹೋದರು. ಹೀಗೆ ಇಬ್ಬರು ಒಳಗಡೆ ಹೋದ್ವಿ. ಅವರ ರೂಮ್ ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿತ್ತು. ಎಲ್ಲಿ ಬೇಕಾದಲ್ಲಿ ಬಟ್ಟೆಗಳು, ಬರೀ ಹುಡುಗಿರ ಪೋಸ್ಟರ್ಗಳು, ಹೀಗೆ ಏನೇನೋ ಆ ರೂಮಿನಲ್ಲಿದ್ವು. ಪ್ರೀತಮ್ ನನಗೆ ಟೀ ಮಾಡ್ಕೊಂಡು ಬರೋಕ್ಕೆ ಅಂತ ಹೋದರು. ಹಾಗೆ ನಾನು ನಿಧಾನಕ್ಕೆ ಓದೋಕ್ಕೆ ಶುರು ಮಾಡಿದ್ದೆ. ಅವರು ಟೀ ನನಗೆ ಕೊಟ್ಟು ನನ್ನ ಬುಕ್ನ ನೋಡಿ ನನಗೆ ಡೌಟ್ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋದರು. ಹೀಗೆ ಓದುತ್ತಾ ಮಾತನಾಡುತ್ತಾ ಸಮಯ ಹೋಗಿದ್ದೇ ತಿಳಿಲಿಲ್ಲ. ಆಮೇಲೆ ಹೊರಗಡೆ ನೋಡಿದರೆ ಮೋಡ ಕವಿದ ವಾತಾವರಣ, ಗುಡುಗು ಸಿಡಿಲಿನ ಜೊತೆಗೆ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗಿತ್ತು. ಆ ಟೈಮ್ನಲ್ಲಿ ಹಾಸ್ಟೆಲ್ಗೆ ಹೋಗೋದು ತುಂಬ ಕಷ್ಟ ಸಾಧ್ಯವಾಗಿತ್ತು. ಹಾಸ್ಟೆಲ್ ಗೇಟ್ ಇನ್ನೇನು 10 ನಿಮಿಷಕ್ಕೆ ಮುಚ್ಚುತ್ತಿತ್ತು. ಈಗ ಏನಪ್ಪ ಮಾಡೋದು ಅಂತ ಯೋಚಿಸುತ್ತಿರುವಾಗ ಪ್ರೀತಮ್ ಅವರ ರೂಮ್ಮೇಟ್ಸ್ಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಅವರಿಗೆ ಬೇರೆ ರೂಮಿನಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿ ನನಗೆ ಇವತ್ತು ರಾತ್ರಿ ನೀನು ಇಲ್ಲೇ ಇರು ಅಂತ ಹೇಳಿದರು. ನನಗೆ ಭಯನೋ ಭಯ. ಅವರ ಜೊತೆ ಹೊರಗಡೆ ಓಡಾಡೋದಕ್ಕೆ ಭಯ ಅನ್ನಿಸ್ತಿರ್ಲಿಲ್ಲ. ಆದರೆ ಈಗ ಒಂದೇ ರೂಮಿನಲ್ಲಿ ಅವರ ಜೊತೆ ಇರಬೇಕಲ್ಲ ಅಂತ ಭಯ ಶುರುವಾಗಿತ್ತು. ಆದರೆ ಪ್ರೀತಮ್ ನನ್ನ ಹತ್ತಿರ ಬಂದು, ನೀವು ಏನು ಅಂದ್ಕೊಳ್ಬೇಡಿ, ಈಗ ಈ ಮಳೆಯಲ್ಲಿ ಹಾಸ್ಟೆಲ್ಗೆ ಹೋಗೋದು ಸಾಧ್ಯವಿಲ್ಲ, ಹಾಗಾಗಿ ನೀವು ಇಲ್ಲೇ ಕೂತ್ಕೊಂಡು ಓದೋಕೆ ಶುರು ಮಾಡಿ, ನಾನು ಕಿಚನ್ ಹತ್ರ ಹೋಗಿ ಮಲ್ಕೋತೀನಿ ಅಂತ ಹೇಳಿದರು. ಅವರು ಹೇಳಿದ ಹಾಗೆ ಬೆಳಿಗ್ಗೆವರೆಗೂ ಅವರು ನಾನಿದ್ದ ಜಾಗಕ್ಕೆ ಬರಲಿಲ್ಲ. ಅವರು ಹೀಗೆ ನನ್ನ ಜೊತೆ ಸಭ್ಯತೆಯಿಂದ ನಡೆದುಕೊಂಡಿದ್ದನ್ನು ನೋಡಿ ನಾನು ಇನ್ನೊಮ್ಮೆ ಅವರಿಗೆ ಮನಸೋತಿದ್ದೆ. ಹೀಗೆ ನಾನು ಎಕ್ಸಾಮ್ ಪ್ರಿಪರೇಷನ್ಗೆ ಹಾಸ್ಟೆಲ್ಗೆ ಹೋಗದೆ ಹೆಚ್ಚು ಸಮಯ ಪ್ರೀತಮ್ ಅವರ ರೂಮಿನಲ್ಲೇ ಕಳೆದಿದ್ದೆ. ಹಾಗೋ ಹೇಗೋ ಏನೋ ಬರೆದು ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನನ್ನ ಕಾಲೇಜಿನ ಮೊದಲ ವರ್ಷ ಕಳೆದಿತ್ತು. ಹಾಗೆ ಎಕ್ಸಾಮ್ ಮುಗಿದಿದ್ದೆ. ನಮಗೆ 1 ತಿಂಗಳು ರಜಾ ಕೊಟ್ಟಿದ್ರು. ಅಪ್ಪ ಆಗಾಗ ಬೆಂಗಳೂರಿಗೆ ಬಂದು ನನ್ನನ್ನು ನೋಡಿಕೊಂಡು ಹೋಗ್ತಿದ್ರು. ಆದರೆ ಅಜ್ಜ ಅಜ್ಜಿ ಮತ್ತು ಅಮ್ಮ ನಾನು ರಜೆಗೆ ಮನೆಗೆ ಬರೋ ಹಾದಿಯನ್ನೇ ಕಾಯುತ್ತಿದ್ರು. ಅವರು ಫೋನ್ ಮಾಡಿ ಯಾವಾಗ ಬರ್ತೀಯಾ ಅಂತ ಒಂದೇ ಸಮನೆ ಕೇಳ್ತಾನೆ ಇದ್ರು. ಹಾಗಾಗಿ ನಾನು ಊರಿಗೆ ಹೋಗೋಣ ಅಂತ ತಯಾರಾಗ್ತಾ ಇದ್ದೆ. ಅಷ್ಟೊತ್ತಿಗೆ ಪ್ರೀತಮ್ ಫೋನ್ ಮಾಡಿ ನಿನ್ನ ಹಾಸ್ಟೆಲ್ ಹತ್ರ ಇದ್ದೀನಿ ಬಾ ಅಂತ ಕರೆದ್ರು. ಸರಿ ಅಂತ ಗೇಟ್ ಹತ್ರ ಹೋದೆ. ಪ್ರೀತಮ್ ಅಲ್ಲೇ ನಿಂತಿದ್ರು. ನಾನು ಊರಿಗೆ ಹೊರಡುತ್ತಿರೋ ವಿಷಯನ ತಿಳಿಸಿದೆ. ಅದಕ್ಕವರು ಇವತ್ತು ಬೇಡ, 2 ದಿನ ಬಿಟ್ಟು ಹೋಗು ಪ್ಲೀಸ್ ಅಂತ ಹೇಳಿದರು. ಅದಕ್ಕೆ ನಾನು ಯಾಕೆ, ಏನಿದೆ 2 ದಿನದಲ್ಲಿ ಅಂತ ಕೇಳಿದೆ. ಅದಕ್ಕೆ ಪ್ರೀತಮ್, ಸರ್ಪ್ರೈಸ್, ನೀನು ನಿನ್ನ ಜೀವನದಲ್ಲಿ ಈ ಸರ್ಪ್ರೈಸ್ನ ಮರೆಯಲ್ಲ ಅಂತ ಹೇಳಿ, ಸರಿ ನಾನಿನ್ನು ಹೊರಡ್ತೀನಿ, ನಾನು ಎಲ್ಲ ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಹೊರಟರು. ಏನಿರ್ಬೋದು ಸರ್ಪ್ರೈಸ್ ಅಂತ ಯೋಚಿಸುತ್ತಾ ನಾನು ರೂಮ್ ಒಳಗೆ ಬಂದೆ. ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿ, ಯಾವಾಗ ಬರ್ತೀಯಾ, ಇವಾಗಲೇ ಹೊರಡು, ಅಪ್ಪನ್ನ ನಿನ್ನ ಕರ್ಕೊಂಡು ಬರೋದಕ್ಕೆ ಕಳಿಸ್ತೀನಿ ಅಂದರು. ಅದಕ್ಕೆ ನಾನು, ಅಮ್ಮ ಇರಮ್ಮ, ನನ್ನ ಕಾಲೇಜ್ ಫ್ರೆಂಡ್ ಒಬ್ಳದು ಎಂಗೇಜ್ಮೆಂಟ್ ಇದೆಯಮ್ಮ, ನಾಳೆ ಅದನ್ನು ಮುಗಿಸ್ಕೊಂಡು ಫೋನ್ ಮಾಡ್ತೀನಿ, ಆಮೇಲೆ ಬೇಕಿದ್ರೆ ಅಪ್ಪನನ್ನು ಕಳಿಸುವಂತೆ ಅಂತ ಹೇಳಿದೆ. ಆದರೆ ಅದ್ಯಾಕೋ ಅಮ್ಮ ಅವತ್ತು ಬೇಡ ಕಣೆ, ಇವತ್ತೇ ಬಂದ್ಬಿಡೆ, ಯಾಕೋ ನನಗೆ ಕನಸು ಸರಿಯಾಗಿ ಬಿದ್ದಿಲ್ಲ, ನೀನು ಸುಮ್ಮನೆ ಇವತ್ತು ಹೊರಡು ಅಂತ ಹೇಳಿದರು. ನಾನು ಎಷ್ಟೇ ಹೇಳಿದರೂ ಅವರು ಅದು ಯಾವುದಕ್ಕೂ ಒಪ್ಪಲಿಲ್ಲ.
ನೋಡು ನಿನ್ನ ಜಾತಕ ಕೂಡ ಕೇಳಿಸಿದ್ದೀವಿ, ಅದರಲ್ಲೂ ಇದೆ ನಿಂಗೆ ಏನೋ ಗಂಡಾಂತರ ಕಾದಿದೆ ಅಂತ, ಅದಕ್ಕೆ ಹೇಳ್ತಿರೋದು. ಅಪ್ಪ ಈಗ ಇಲ್ಲಿಂದ ಬಿಡ್ತಾರೆ, ನೀನ್ ರೆಡಿ ಆಗಿರು ಅಷ್ಟೇ ಅಂತ ಹೇಳಿ ಫೋನ್ ಇಟ್ರು. ಅಮ್ಮ ಯಾವತ್ತೂ ಇಷ್ಟು ಹಠ ಮಾಡಿದವರೇ ಅಲ್ಲ. ಅವರು ನನ್ನ ಆಸೆಗಳಿಗೆ ಯಾವತ್ತೂ ಇಲ್ಲ ಅಂದಿಲ್ಲ. ಈಗ ಇಲ್ಲ ಅಂತಿದ್ದಾರೆ ಅಂದರೆ ಏನೋ ಕಾರಣ ಇರಬೇಕು ಅಂತ ನಾನು ಊರಿಗೆ ಹೋಗೋದೇ ಸರಿ ಅಂತ ಈ ವಿಷಯನ ಪ್ರೀತಮ್ಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ. ತುಂಬ ಸಲ ಫೋನ್ ಮಾಡಿದ್ರು ಅವನು ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾನು ಬೇಗ ಬೇಗ ಪ್ಯಾಕಿಂಗ್ ಮಾಡಿ ನಾನು ಸಹ ರೆಡಿಯಾಗಿ ಮತ್ತೆ ಪ್ರೀತಮ್ಗೆ ಫೋನ್ ಮಾಡಿದೆ. ಆದರೆ ಅವನು ಏನು ಮಾಡ್ತಿದ್ನೋ ಗೊತ್ತಿಲ್ಲ, ಫೋನ್ ರಿಸೀವ್ ಮಾಡಲೇ ಇಲ್ಲ. ಹಾಗಾಗಿ ನಾನು ಅಪ್ಪ ನನ್ನ ಹತ್ತಿರ ಬರೋದಕ್ಕೆ ಇನ್ನೂ ಸಮಯ ಇದ್ದಿದ್ದರಿಂದ ನಾನು ಪ್ರೀತಮ್ ಮನೆಗೆ ಹೋದೆ. ಹಾಗೆ ನಾನು ಪ್ರೀತಮ್ ರೂಮಿನ ಕಡೆಗೆ ಹೋಗ್ತಾ ಇರುವಾಗ ಪ್ರೀತಮ್ ಯಾರ್ದೋ ಹತ್ರ ತುಂಬ ಜೋರಾಗಿ ಮಾತಾಡ್ತಿದ್ದ. ಹಾಗೆ ಮಾತನಾಡುವಾಗ ನನ್ನ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ನಾನು ರೂಮಿನ ಬಾಗಿಲು ತಟ್ಟದೆ ಅಲ್ಲೇ ಇದ್ದ ಕಿಟಕಿಯಿಂದ ಅವನ ಮಾತನ್ನ ಕೇಳಿಸಿಕೊಳ್ಳುತ್ತಿದ್ದೆ. ಅವನು ಅವನ ಸ್ನೇಹಿತರ ಹತ್ತಿರ ಗ್ರೂಪ್ ಕಾಲ್ನಲ್ಲಿ ಸ್ಪೀಕರ್ ಇಟ್ಕೊಂಡು ಮಾತಾಡ್ತಿದ್ದ. ಅವನ ಫ್ರೆಂಡ್ಸ್ ಆ ಕಡೆಯಿಂದ, ಏನು ನೀನು ನಮ್ಮನ್ನೆಲ್ಲ ಬಿಟ್ಟು ನೀನೊಬ್ಬನೇ ಎಂಜಾಯ್ ಮಾಡಬೇಕು ಅಂತಿದೀಯಾ? ನಾವೆಲ್ಲ ಎಷ್ಟು ಹುಡುಗಿರ್ನ ಕರ್ಕೊಂಡು ಬಂದಿಲ್ಲ, ಈಗ ನಾವು ಯಾರೂ ಇಲ್ಲದೆ ಇರುವಾಗ ನೀನೊಬ್ಬನೇ ಮಜಾ ಮಾಡೋದು ಸರಿನಾ ಅಂತ ಕೇಳ್ತಿದ್ರು. ಅದಕ್ಕೆ ಪ್ರೀತಮ್, ಅಯ್ಯೋ ನನ್ನ ಮಕ್ಕಳ, ನಿಮಗೆಲ್ಲ ಯಾರೋ ಟ್ರಿಪ್ಗೆ ಹೋಗು ಅಂತ ಹೇಳಿದ್ದು, ನಾನು ಅವಳನ್ನು ಹೆಂಗೋ ಪುಸ್ಲಾಯಿಸಿ ಎಕ್ಸಾಮ್ಗೆ ಓದೋಕೆ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ. ಆವಾಗ ಬರೋ ಮನೆಗೆ ಎಲ್ಲ ಮುಗಿಸ್ಬಿಡೋಣ ಅಂದರೆ ನೀವು ಕೇಳಲಿಲ್ಲ. ಅವಳು ನನ್ನ ಕಣ್ಣೆದುರಿಗೆ ಇಲ್ಲೇ ನಮ್ಮ ರೂಮಲ್ಲೇ ಮಲ್ಕೊಂಡಿದ್ರು ಕೂಡ ನಾನು ಎಷ್ಟು ಕಂಟ್ರೋಲ್ ಮಾಡಿಕೊಂಡು ಅವಳಿಂದ ದೂರ ಹೋಗಿ ಮಲಗಿದ್ದೆ, ಎಲ್ಲ ನಿಮಗೋಸ್ಕರ. ನೀವು ನೋಡಿದರೆ ನನಗೆ ಬೈತೀರಾ? ನೋಡ್ರಪ್ಪ, ಇನ್ನು ಅವಳು ಊರಿಗೆ ಹೋಗ್ತಾಳಂತೆ, ನಂಗಿರೋದು ನಾಳೆ ಒಂದೇ ದಿನ ಟೈಮು. ಅದಕ್ಕೆ ಹೇಳ್ತಿದ್ದೀನಿ, ನೀವೆಲ್ಲ ಇವತ್ತೇ ಮನೆಗೆ ಬಂದ್ಬಿಡಿ, ನಾಳೆ ಕೆಲಸ ಮುಗಿಸ್ಬಿಡೋಣ. ಎಷ್ಟು ದಿನ ಅಂತ ನಾನು ಕಾಯೋದು ಹೇಳಿ ಅಂತ ಹೇಳಿದ. ಆಗ ಆ ಕಡೆಯವರು, ಸರಿ ಹಾಗೆ ಮಾಡಿದ್ರಾಯ್ತು, ನಾವು ಇವಾಗಲೇ ಹೊರಟು ಬಿಡ್ತೀವಿ. ಹಾಗಿದ್ರೆ ಹೌದು, ನಮ್ಮ ಕಸ್ಟಮರ್ಸ್ಗೆ ಯಾವಾಗ ಕೊಡೋದು ಅವಳನ್ನ ಅಂತ ಕೇಳಿದ್ರು. ಅದಕ್ಕೆ ಪ್ರೀತಮ್, ಫಸ್ಟ್ ನಾವೆಲ್ಲ ಮಜಾ ಮಾಡೋಣ, ಆಮೇಲೆ ಕಸ್ಟಮರ್ಸ್ಗೆ ಕೊಡೋಣ. ಕಸ್ಟಮರ್ಸ್ಗೆ ಕೊಡಲೇಬೇಕಪ್ಪ, ಯಾಕಂದರೆ ಅವಳಿಗೋಸ್ಕರ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟಿದ್ದೀನಿ. ಎಲ್ಲ ವಸೂಲಿ ಮಾಡೋದು ಹೇಗೆ ಹೇಳೋ? ನಾನು ಕಸ್ಟಮರ್ಸ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ, ಹಾಗೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಮಾಡ್ತೀನಿ ಈ ಸಲ ಅಂತ ಹೇಳ್ತಿದ್ದ. ಅದನ್ನು ಕೇಳಿ ಒಮ್ಮೆಲೆ ತಲೆ ಸುತ್ತಿದಂತಾಯಿತು. ಇವನೇನಾ ಪ್ರೀತಮ್? ಇವನ ಜೊತೆನ ನಾನು ಇಷ್ಟು ದಿನ ಓಡಾಡಿದ್ದು, ಇವನ ರೂಮಿನೆಲ್ಲ ನಾನು ಬಂದು ಓದುತ್ತಾ ಇದ್ದಿದ್ದು. ನಾನು ಇವತ್ತು ಅಮ್ಮನ ಮಾತು ಕೇಳದೆ ಇಲ್ಲೇ ಇರೋದಾಗಿದ್ದರೆ ಏನು ಗತಿ ಆಗ್ತಿತ್ತು ನನಗೆ. ಅಂದರೆ ಪ್ರೀತಮ್ ಇಷ್ಟು ದಿನ ಆಡಿದ್ದೆಲ್ಲ ನಾಟಕನಾ? ಅಷ್ಟಕ್ಕೂ ಇದು ಅವರ ದಂಧೆನಾ? ಅವನು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋ ಹಾಗೆ ಫೋಟೋ ಹಾಕಿಕೊಂಡಿದ್ದೆಲ್ಲ ಸುಳ್ಳ? ಏನಾಗ್ತಿದೆ ಇಲ್ಲಿ ಅಂತ ನನ್ನ ಮೈ ಕೈಯೆಲ್ಲ ನಡುಗೋಕ್ಕೆ ಶುರುವಾಗಿತ್ತು. ಹಾಗೆ ನಡುಗುತ್ತಲೇ ಸಾಧ್ಯವಾದಷ್ಟು ಬೇಗ ಹಾಸ್ಟೆಲ್ ಕಡೆಗೆ ಬಂದೆ. ಹಾಗೆ ನಾನು ಬರುತ್ತಲೇ ಪ್ರೀತಮ್ ಫೋನ್ ಮಾಡಿದ್ದ. ನಾನು ರಿಸೀವ್ ಮಾಡಬೇಕೋ ಬೇಡವೋ ಅಂತ ಯೋಚಿಸುತ್ತಲೇ, ಇರಲಿ ಅವನಿಗೆ ಅನುಮಾನ ಬರಬಾರ್ದು ಅಂತ ಫೋನ್ ರಿಸೀವ್ ಮಾಡಿದೆ. ಅವನು ಇವತ್ತೇ ನಮ್ಮ ರೂಮಿಗೆ ಬಂದುಬಿಡು ಅಂದ. ಅದಕ್ಕೆ ನಾನು, ಸರಿ ಹಾಗಿದ್ರೆ ಇವತ್ತು ಸಂಜೆವರೆಗೂ ಪ್ಯಾಕಿಂಗ್ ಎಲ್ಲ ಮಾಡ್ಕೋತೀನಿ, ರಾತ್ರಿ ನಿಮ್ಮ ರೂಮಿಗೆ ಬರ್ತೀನಿ ಅಂದೆ. ಅವನು ನಾನು ನಿಜವಾಗಿಯೂ ಬರ್ತೀನಿ ಅಂತ ಕಾಯ್ತಾ ಇದ್ದ. ಆದರೆ ನಾನು ಅಪ್ಪನಿಗೆ ಫೋನ್ ಮಾಡಿ ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಹೇಳಿದೆ. ಅವರು ನಗುತ್ತಾ, ನಿಮ್ಮಮ್ಮ ನಿಂಗೆ ಫೋನ್ ಮಾಡೋಕ್ಕೂ ಮುಂಚೆನೇ, ಅಂದರೆ ಬೆಳಿಗ್ಗೆ 6 ಗಂಟೆಗೆ ನೀವು ಹೋಗಿ ಅವಳನ್ನು ಕರೆದುಕೊಂಡು ಬನ್ನಿ ಅಂತ ಕಳಿಸ್ಬಿಟ್ಟಿದ್ದಾಳಮ್ಮ. ನಾನೀಗ ಆಲ್ರೆಡಿ ತುಂಬ ದೂರ ಬಂದಾಗಿದೆ, ಇನ್ನೊಂದು ತಾಸಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿದರು. ಹೌದಾ, ಒಳ್ಳೇದಾಯಿತು ಅಂತ ನಾನು ಬೇಗ ಬೇಗ ರೆಡಿಯಾದೆ. ಹಾಗೆ ರೆಡಿಯಾದವಳೇ ಪ್ರೀತಮ್ಗೆ ನಾಚಿಕೆ ಆಗೋ ಹಾಗೆ ಒಂದು ಮೆಸೇಜ್ ಟೈಪ್ ಮಾಡಿ ಇಟ್ಕೊಂಡೆ. ಅಪ್ಪ ಬಂದಿದ್ದೆ, ಬ್ಯಾಗ್ ಎಲ್ಲ ಇಟ್ಟು ಗಾಡಿ ಹತ್ತಿದವಳೇ ಆ ಮೆಸೇಜ್ನ ಅವನಿಗೆ ಕಳಿಸಿ ಸಿಮ್ ಕಿತ್ ಬಿಸಾಕಿದೆ. ಅವನನ್ನು ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಬ್ಲಾಕ್ ಮಾಡಿದೆ. ಅವತ್ತು ನನ್ನ ಜೀವನದಲ್ಲಿ ನಡೆದಿದ್ದು ನನ್ನ ಜೀವನದ ಅತಿ ದೊಡ್ಡ ಕಹಿ ಘಟನೆಯಾಗಿತ್ತು. ನನ್ನ ಜೀವನದಲ್ಲಿ ಹೀಗೆ ಆಗುತ್ತೆ ಅಂತ ನಾನು ಯಾವತ್ತೂ ಎಣಿಸಿರಲಿಲ್ಲ. ಈ ಘಟನೆ ನಡೆದ ಮೇಲೆ ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಹಾಗಾಗಿ ಇನ್ನು ಬೆಂಗಳೂರಿಗೆ ಹೋಗಿ ಓದುವ ಮನಸ್ಸಾಗಲಿ, ಮೊದಲು ನನ್ನೊಳಗಿದ್ದ ಧೈರ್ಯವಾಗಲಿ ಈಗ ನನ್ನಲ್ಲಿರಲಿಲ್ಲ. ಹಾಗಾಗಿ ನನ್ನ ಓದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಿರ್ಧರಿಸಿದ್ದೆ. ಮನೆಗೆ ಹೋದವಳೇ ನನ್ನವರನ್ನು ನೋಡಿ ಬಾಚಿ ತಬ್ಬಿಕೊಂಡೆ. ಇವತ್ತು ಸ್ವಲ್ಪ ಎಡವಿದ್ರೂ ಕೂಡ ನಾನು ಇವರ ಕೈಗೆ ಸಿಗದಿರುವ ಲೋಕಕ್ಕೆ ಹೋಗ್ಬಿಡ್ತಿದ್ನಲ್ಲ ಅಂತ ನೆನೆದು ಕಣ್ಣೀರಿಟ್ಟೆ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಂದೆ. ಅದಕ್ಕೆ ಅವರೆಲ್ಲ ಕುಣಿದು ಕುಪ್ಪಳಿಸಿದ್ರು. ನೀನು ಓದೋದು ನಮಗೆ ಇಷ್ಟನೇ, ಇಲ್ಲೇ ಇದ್ದು ಏನಾದರೂ ಓದು, ಬರೀ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವಕಾಶಗಳಿವೆ ನೋಡು, ನಮ್ಮ ಕೃಷಿಯಲ್ಲಿ ಏನಾದರೂ ಇದ್ದರೆ ಓದು ಅಂತ ಸಲಹೆ ಕೊಟ್ಟರು.
ನಮ್ಮ ಕನಸನ್ನ ಅರಸಿ ಅದನ್ನು ನನಸು ಮಾಡೋಕೆ ಬೇರೆ ಊರಿಗೆ ಓದೋಕೆ ಹೋಗೋದು ತಪ್ಪಲ್ಲ. ಆದರೆ ಗೊತ್ತು ಗುರಿ ಇರದವರ ಜೊತೆ ಪ್ರೀತಿ ಪ್ರೇಮಕ್ಕೆ ಬೀಳೋದು ಕೆಲವೊಮ್ಮೆ ನಮ್ಮ ಜೀವಕ್ಕೆ ತುತ್ತು ತಂದು ಬಿಡುತ್ತೆ. ಇದು ಖುಷಿಯ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.